ಮಹಾಮಳೆಯ ಆರ್ಭಟಕ್ಕೆ ಮುಳುಗಿದ ಬೆಳಗಾವಿ ಘಟಪ್ರಭಾ ನದಿಯ ಅಬ್ಬರಕ್ಕೆ ಮುಸಗುಪ್ಪಿ ಗ್ರಾಮ ಮುಳುಗಿ ಹೋಗಿದೆ. ಗ್ರಾಮದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದೇ ಗ್ರಾಮದಲ್ಲಿ ಬರೋಬ್ಬರಿ 600 ಮನೆಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸಗುಪ್ಪಿ ಗ್ರಾಮ ಭೀಕರ ಪ್ರವಾಹದಲ್ಲೇ ಟಿವಿ9 ತಂಡದಿಂದ ಪ್ರತ್ಯಕ್ಷ ವರದಿ ಕೂಡ ಆಗಿದೆ. ಮನೆ ಖಾಲಿ ಮಾಡಿಕೊಂಡು ಜನರು ಊರನ್ನ ಬಿಟ್ಟು ಹೋಗ್ತಿದ್ದಾರೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಆ ಊರಿನ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಇಡೀ ಗ್ರಾಮವೇ ಸಂಪೂರ್ಣವಾಗಿ ದ್ವೀಪವಾಗಿ ಇದೀಗ ಮಾರ್ಪಾಡಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ. ದೇಗುಲಗಳು ಮುಳುಗಡೆಯಾಗಿವೆ. ಬ್ಯಾಂಕ್, ಮಂಟಪ, ಅಂಗಡಿ ಮುಂಗಟ್ಟುಗಳು, ರಂಗಮಂದಿರಗಳು, ಮನೆಗಳು, ಶಾಲೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮಳೆ ನೀರಿನ ಪ್ರವಾಹದಲ್ಲಿ ಸಿಲುಕಿ ಜಲದಿಗ್ಬಂಧನಕ್ಕೆ ಒಳಪಟ್ಟಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈ ಕುರಿತು ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಮುಸುಗುಪ್ಪಿ ಗ್ರಾಮ ಇದೀಗ ಮುಳುಗ್ತಾ ಇರುವಂತದ್ದು. ನಿಜಕ್ಕೂ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ನಾನು ಕೂಡ ಈ ಒಂದು ಮುಸುಗುಪ್ಪಿ ಗ್ರಾಮದ ಒಳಭಾಗದಲ್ಲಿ ಎಷ್ಟು ಮನೆಗಳು ಮುಳುಗಿದಾವೆ, ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ನನ್ನ ನಡು ಮಠದವರೆಗೂ ಕೂಡ ಈ ಒಂದು ನೀರು ಬಂದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಎಷ್ಟರ ಮಟ್ಟಿಗೆ ಫೋರ್ಸ್ ಇದೆ ಅನ್ನುವಂಥದ್ದನ್ನು ಒಂದು ಕಡೆ ನೋಡೋದಾದ್ರೆ ಬಹುತೇಕ ಈಗಾಗಲೇ ಸಾಕಷ್ಟು ಮನೆಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಪದೇ ಪದೇ ಪ್ರವಾಹ ಬರ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಗ್ರಾಮದ ಹೊರವಲಯದಲ್ಲಿರುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ಗ್ರಾಮದ ಸಾಕಷ್ಟು ಮನೆಗಳು ಈಗಾಗಲೇ ಮುಳುಗಡೆ ಆಗಿರುವಂತಹ ಕಾರಣಕ್ಕಾಗಿ ಗ್ರಾಮವನ್ನು ತೊರೆದು ಸಾಕಷ್ಟು ಜನರೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಜನ ಅಗತ್ಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಮತ್ತೆ ಕಾಳಜಿ ಕೇಂದ್ರ ಅಥವಾ ಸೂಕ್ತ ಸ್ಥಳಕ್ಕೆ ಹೋಗೋಕೆ, ಸುರಕ್ಷಿತ ಸ್ಥಳಗಳಿಗೆ ಹೋಗೋಕೆ ಸಿದ್ಧತೆಯನ್ನು ಕೂಡ ಇಲ್ಲೇ ನಡೆಸಿರುವಂಥದ್ದು. ಸದ್ಯ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇನ್ನೂ ಕೂಡ ನೀರು ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಜನರಲ್ಲಿ ಆತಂಕ ಶುರುವಾಗಿರುವಂಥದ್ದು. ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅಂದ್ರೆ ಈಗ ನಾನೀಗ ತೋರಿಸ್ತಾ ಇದ್ದೇನೆ ಎಷ್ಟರ ಮಟ್ಟಿಗೆ ಇಲ್ಲಿ ನೀರಿದೆ ಅನ್ನುವಂಥದ್ದನ್ನು ಕೂಡ. ಬಹುತೇಕ ಇದು ಆರಂಭದಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಅಂದ್ರೆ ಗ್ರಾಮದ ಒಳಗಡೆ ಭಾಗದಲ್ಲಿ ಇನ್ನೂ ಕೂಡ ಇದರ 2 ಪಟ್ಟು ನೀರು ಬಂದಿರುವಂಥದ್ದು. ಸದ್ಯ ಈಗ ಈ ಒಂದು ಇಂತಹ ಒಂದು ನೀರಲ್ಲೇ ನಾವು ಕೂಡ ಹೋಗಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇವೆ. ಸದ್ಯ ಈಗ ಅಪಾರ ಪ್ರಮಾಣದಲ್ಲಿ ಒಂದು ಕಡೆ ನೀರು ಹರಿದು ಬರ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ನಾನು ತೋರಿಸ್ತಾ ಇದ್ದೇನೆ ಬರೀ ನೀರೇ ಕಾಣಿಸ್ತಾ ಇರುವಂಥದ್ದು. ಅಂದ್ರೆ ಒಂದು ಕಡೆ ಘಟಪ್ರಭಾ ನದಿ ಅಬ್ಬರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು, ಇನ್ನೊಂದು ಕಡೆ ಈ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿ ಮನೆಗಳು ಮುಳುಗಡೆ ಆಗ್ತಾ ಇದ್ದೇವೆ ಅನ್ನೋಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸೊ ಹೀಗಾಗಿ ಈ ಭಾಗದ ಜನರು ಸಾಕಷ್ಟು ಈಗಾಗಲೇ ತೊಂದರೆಗಳನ್ನ ಅನುಭವಿಸ್ತಾ ಇರುವಂಥದ್ದು. ಸೊ ಒಟ್ಟಾರೆ ಒಂದು ಕಡೆ ಗ್ರಾಮಸ್ಥರಿಗೆ ಆತಂಕ, ಇನ್ನೊಂದು ಕಡೆ ಮನೆಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಕೂಡ ಶುರುವಾಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಸರಿಗ ಎಷ್ಟು ಮನೆಗಳು ಮುಳುಗಡೆ ಆಗಿದ್ದಾವೆ ಇಲ್ಲಿ? ಸರಿಸಾಧಾರಣ ಈಗ ಮನೆಗಳು ಸಹಿತ ಒಂದು 500 ಮನೆಗಳ ಮುಳುಗಡೆ ಆಗಿವೆ. ಈಗ ನಮಗೆ ಇದು ಹೊಸದೇನಲ್ಲಿದೆ. 2019ರಿಂದ ಇಲ್ಲಿಯವರೆಗೂ ಸಹಿತ ನಾವು ಈ ಪ್ರವಾಹವನ್ನು ಎದುರಿಸ್ತಾ ಇದ್ದೇವೆ. ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಹೋದ ಸಲ ನಮಗೆಲ್ಲ ಸಹಾಯ ಸಹಕಾರ ನೀಡಿದ್ರು. ಅಷ್ಟೇ ಅಲ್ಲದ ಪ್ರತಿ ವರ್ಷ ಸಹಿತ ನಮಗೆ ನೀಡ್ತಾ ಇದ್ದಾರೆ ಮತ್ತು ಇನ್ನುಳಿದ ರಾಜಕೀಯ ಮುಖಂಡರು ಸಹಿತ ನಮಗೆ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆದರೆ ನಮಗೆ ಸರ್ಕಾರಕ್ಕೆ ಒಂದು ವಿನಂತಿ ಏನಂದರೆ, ನಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಒದಗಿಸಿಕೊಡ್ಬೇಕು. ಅಂದರೆ ಈ ಊರನ್ನು ಸ್ಥಳಾಂತರ ಮಾಡಬೇಕಂತ ನಾನು ಈ ಸರ್ಕಾರಕ್ಕೆ ನನ್ನ ಧ್ವನಿ ಮುಟ್ಟುವವರೆಗೂ ಅದನ್ನು ಕೇಳಬೇಕಂತ ಆ ಒಂದು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.